ಬೇಜಾನ್ ಒಳ್ಳೊಳ್ಳೆ ಹಾಡುಗಳನ್ನು ಬರ್ತಿದ್ದಾರೆ. ಯಾರು ಅಂತ ಗೊತ್ತಿರ್ಬೋದು, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡೋಣ. ನೋಡಿ ಬಿಗ್ ಬಾಸಾಗಿ ಹೋಗಿದ್ರು ಎಲ್ಲರೂ, ಯಾರು ಹೇಳಿ ನೋಡೋಣ. ಸ್ವಾಮಿ ಪಂಜುರ್ಲಿ ಅಪ್ಪೆ ಕಳ್ಳರೊಟ್ಟಿ ಕಾಪಾಡಿದವರೇ ಅನಂತೇಶ್ವರದವರೇ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ನಾನಿದ್ದೀನಿ ನಮ್ಮೂರಲ್ಲಿ, ನೋಡ್ಬೋದು ಹಿಂದ್ಗಡೆ ಹೆಂಗಿದೆ ಹಳ್ಳಿಯ ಸೊಗಡು ಸಖತ್ತಾಗಿದೆ. ಬಟ್ ಏನಂತ ಹೇಳಿದ್ರೆ ಸ್ವಲ್ಪನೂ ಗಾಳಿ ಇಲ್ಲ, ಹೆವಿ ಸೆಕೆ, ಹೆವಿ ಹ್ಯೂಮಿಡಿಟಿ. ನಾವು ಬೆಂಗಳೂರಿಂದ ಬಂದಿರೋರಿಗೆ ಹ್ಯೂಮಿಡಿಟಿ ಜಾಸ್ತಿ. ಏನಕ್ಕೆ ಅಂತಂದರೆ ಇಲ್ಲಿ ಅಪ್ ಟು 70%ವರೆಗೂ ಹ್ಯೂಮಿಡಿಟಿ ಇದೆ. ಇರೋದು ಬರೀ 33 ಡಿಗ್ರಿ ಅಷ್ಟೇ, 33, 34 ಅಷ್ಟೇ. ಬಟ್ ಫೀಲ್ಸ್ ಲೈಕ್ 43, 41 ಆ ಥರ ಇದೆ. ಏನೂ ಮಾಡೋಕ್ಕಾಗಲ್ಲ. ಬಾಬು. ಸೊ ಇವಾಗ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಶೃಂಗೇರಿ ಕಡೆ ಹೊರಟಿದ್ದೀವಿ. ಹಿಂಗೆ ನನ್ನ ಮಗನಿಗೆ ಅಕ್ಷರ ಅಭ್ಯಾಸ ಮಾಡಿಸೋಣ ಅಂತ ಹೇಳ್ಬಿಟ್ಟು. ನೋಡಿ ಇದೆಲ್ಲ ಏನಂದರೆ ಯೂಟ್ಯೂಬ್ ಯಾಕೆ ಆಗ್ತಾಯಿದ್ದೀನಿ ಅಂತ ಹೇಳಿದ್ರೆ ಫ್ಯಾಮಿಲಿದು ನನ್ನ ಮಗನಿಗೆ ತೋರಿಸ್ಬೋದು, ಮಗ ನೋಡ್ಬೋದು. ಅಂದರೆ ಅವ್ನು ದೊಡ್ಡವನಾದಾಗ ನೋಡುವ ಅಕ್ಷರಾಭ್ಯಾಸ ಮಾಡ್ತಿರೋದ್ರಿಂದ. ಇಲ್ಲ ಅಂದರೆ ಫೋಟೋಸಲ್ಲಿ ಇದು ಮೆಮೊರಿ ಸೇವ್ ಆಗೋಲ್ಲ. ಯೂಟ್ಯೂಬಲ್ಲಿ ಇದ್ದರೆ ಎಲ್ಲೋ ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಸೊ ಆದ್ದರಿಂದ ಎಲ್ಲರೂ ಹೊರಡ್ತಾ ಇದ್ದೀವಿ ಮನೆಯವರೆಲ್ಲ. ಸೊ ದೇವ್ರಿಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬಂದು ಹೊರಡ್ತಾ ಇದ್ದೀವಿ. ಇಲ್ಲಿಂದ 9 ಗಂಟೆ ಆಗಿದೆ ಟೈಮು, 9 to. ನೋಡಿ ಇಲ್ಲಿ ರಾಜ ಇದ್ದಾನೆ. ರಾಜನ ಯಾರೋ ಒಳಗಡೆ ಕಟ್ಟಿದ್ದೀವಿ ಅಂತ ದಯವಿಟ್ಟು ಅನ್ಕೋಬಾರ್ದು. ಯಾಕೆಂತಂದರೆ ರಾಜನ ಬಿಡ್ತೀವಿ ಪ್ರತಿ ದಿನ ಬೆಳಿಗ್ಗೆ ನಮ್ಮ ತಂದೆ ಕರ್ಕೊಂಡು ಹೋಗ್ತಾರೆ. ತಂದೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಚೈನ್ ಹಾಕ್ಬಿಟ್ಟು ವಾಕಿಂಗು. ಸೊ ಇಲ್ಲಂತೂ ಬೆಂಗಳೂರಿಂದ ಬರೋರ್ಗಂತೂ ವಾರ್ನಿಂಗ್ ಅಂತಲೇ ತಿಳ್ಕೊಬೋದು ಇದನ್ನ. ಏನಕ್ಕೆ ಅಂತಂದರೆ ಆ ಮಟ್ಟಿಗೆ ಸೆಕೆ, ಫುಲ್ಲು ಸೆಕೆ ಅಂದರೆ ಸೆಕೆ ಗುರು. ಸೆಕೆ ಮಾತ್ರ ತಡ್ಕೊಳಕ್ಕೆ, ಸೆಕೆ ಅಂದರೆ ಮಾಮೂಲಿ ಸೆಕೆನೇ, ಬೆಂಗಳೂರು ಥರನೇ ಇದೆ. ಬಟ್ ಏನಂದರೆ ಹ್ಯೂಮಿಡಿಟಿ ಇರೋದ್ರಿಂದ ಸಖತ್ತು ತಡ್ಕೊಳಕ್ಕಾಗ್ತಾಯಿಲ್ಲ, ಏನೂ ಮಾಡೋಕ್ಕಲ್ಲ. ಎಷ್ಟು ನೀರು ಕುಡಿದ್ರು ಸಾಲಲ್ಲ ಅಂತಲೇ ಅನಿಸುತ್ತೆ. ನೋಡಿ ಗುರು ರಾಘವೇಂದ್ರ ಹಳೇ ಬಸ್ಸು. ಇನ್ನು ಸ್ಕೂಲ್ಗೆ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಇದರಲ್ಲಿ ಹೋಗ್ತಾಯಿದ್ದು. ಇಲ್ಲಿ ನೋಡಿ ನನ್ನ ವೈಫು ಎಲ್ಲರೂ ರೆಡಿ. ನಮ್ಮ ವೈಫು, ಮಗ, ನನ್ನ ತಂಗಿ ಮಕ್ಕಳು, ನಮ್ಮ ತಂದೆ ತಾಯಿ, ನಮ್ಮ ಆಂಟಿ ಅಂದರೆ ಎಲ್ಲ ಹೋಗ್ತಾಯಿದ್ದೀವಿ. ಎಟಿಗದಲ್ಲಿ ಫುಲ್ 8 ಜನ ಫುಲ್ಲು. ನೋಡಿ ನಮ್ಮ ತಂದೆ ರೆಡಿ ಆಗ್ತಾಯಿದ್ದಾರೆ. ಸೊ ಓಕೆ, ಲೆಟ್ಸ್ ಗೋ. ಜೈ ಶ್ರೀರಾಮ್. ಕಾರು ಫುಲ್ ಆಗ್ತಿದೆ ನೋಡ್ಬೋದು. ರೂಟ್ ಬಂದ್ಬಿಟ್ಟು ಕುದುರೆಮುಖ ಮೇಲೆ ಅಂತೇಳ್ಬಿಟ್ಟು ಪ್ಲ್ಯಾನು. ಕುದುರೆಮುಖ ಅದಾದಮೇಲೆ ಶೃಂಗೇರಿ, ಬಜೆಗೋಳಿ ಹೋಗ್ಬಿಟ್ಟು ಈಗ ಫುಲ್ ರೈಸ್ ಇರಲಿ. ಸೊ ಬಜೆಗೋಳಿ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನು. ಬರ್ತಾ ಆದರೆ ಹೊರನಾಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ, ಟೈಮ್ ಆಗಬೇಕಲ್ಲ ಎಲ್ಲದಕ್ಕೂ. ಮತ್ತು ಶೃಂಗೇರಿಯಲ್ಲಿ ಗುರುಗಳನ್ನೂ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟಿದೆ. ನೋಡೋಣ ಏನಾಗುತ್ತೆ ಅಂತೇಳಿ. ನೋಡಿ ಎಲ್ಲ ಮಕ್ಕಳು ಹೌಸ್ಫುಲ್ಲು. ನೋಡಿ ನನ್ನ ಮಗ ಅಲ್ಲಿ ತಂಗಿ ಮಗ ಎಲ್ಲ ಹೌಸ್ಫುಲ್ ಆಗಿಬಿಟ್ಟಿದೆ. ಓಕೆ ಲೆಟ್ಸ್ ಗೋ. ಜೈ ಶ್ರೀರಾಮ್. ನೋಡಿ ಮಕ್ಕಳೆಲ್ಲ ಇತ್ತು ಅಂದರೆ ಈ ಥರ ಪರ್ಚೇಸ್ ಮಾಡ್ತಾ ಇರಬೇಕು. ಏನು ಹೇಳಿ. ಸೊ ನ್ಯಾಷನಲ್ ಪಾರ್ಕ್ ಎಂಟ್ರ್ ಆಗಿದ್ದೀವಿ. ಸೊ ಫಾರೆಸ್ಟ್ ಅವ್ರು ಬಂದಿದ್ದಾರೆ, ACF DCF ಯಾರೋ ಬಂದಿದ್ದಾರೆ. ನೋಡಿ ಅಲ್ಲಿದ್ದಾರೆ ಎಲ್ಲರೂ ಮನೆಯಲ್ಲಿ ಫುಲ್ಲು ಫ್ಯಾಮಿಲಿ. ಏನು ಹೇಳಿ, ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಟಿಗ ಒಳ್ಳೆ ಕಾರು ಫ್ಯಾಮಿಲಿಗೆ ಹೋಗೋದಕ್ಕೆ. ಫುಲ್ಲು 8 ಜನ ಇದ್ದೀವಿ ನೋಡಿ. ನಾನು 1, 2, ಇಲ್ಲಿ ಮಧ್ಯದಲ್ಲಿ 3, ಹಿಂದೆ 3 ಪ್ಲಸ್ 3 ಜನ ಮಕ್ಕಳು. ಟೋಟಲ್ 11 ಜನ. ಚಿಕ್ಕ ಮಕ್ಕಳು ಅಂದರೆ ಓವರ್ಲೋಡ್ ಹಾಕಿದ್ದೀರ ಹಂಗೆ ಹಿಂಗೆ ಅಂತ ಹೇಳೋಕೋಬೇಡಿ. ನಾನು ಚಿಕ್ಕ ಮಕ್ಕಳು ನೋಡಿ, ಇವನ್ನೆಲ್ಲ ಕರ್ಕೊಂಡು ಹೋಗ್ಬೇಕಕ್ಕಾಗತ್ತೆ, ಆಳ್ತಾರೆ. ಏನು ಮಾಡೋಣ. ಸೊ ನೋಡಿ ಜಾಲಿ ನ್ಯಾಷನಲ್ ಪಾರ್ಕ್. ಹಂಟಿ ಡಂಟಿ ಕುದುರೆಮುಖ 22 ಕಳಸ ಕೊಪ್ಪ ಹೊರನಾಡು ಶೃಂಗೇರಿ ರೋಕು ಕೇಂದ್ರ ಬೆಂಗಳೂರು ಧರ್ಮಸ್ಥಳ ಹೊರನಾಡು ಮೂಡಬಿದ್ರೆ ಕಾರ್ಕಳ. ಸೊ ನೋಡಿ ಹಂಗೋದ್ರೆ ಲೆಫ್ಟಲ್ಲಿ ಇದಕ್ಕೆ ಹೋಗುತ್ತೆ ಕುದುರೆಮುಖಕ್ಕೆ. ಈ ಕಡೆ ಶೃಂಗೇರಿ. ತುಂಬ ವರ್ಷ ಆಗೋಗಿತ್ತು ಈ ಕಡೆಯಿಂದ ಹೋಗಿ ಆ್ಯಕ್ಚುಲಿ. ಸೊ ಅದಕ್ಕೆ ಬಂದಿದ್ದೀವಿ. ಸೊ ಮಗನಿಗೆ ಘಾಟ್ ಸೆಕ್ಷನ್ ಯಾಕೋ ಆಗಿ ಬರೋಲ್ಲ ಅನಿಸುತ್ತೆ, ಸ್ವಲ್ಪ ವಾಮಿಟ್ ಬರೋ ಥರ ಆಯಿತು ಅಂತ ನಿಲ್ಸಿದ್ದೀವಿ. ನೋಡಿ ಇಲ್ಲಿ, ಅಲ್ಲಿ ನೋಡು ಮಂಕಿ ನೋಡು ಬಾಬು, ಮಂಕಿ ನೋಡು ಮೇಲೆ. ಮಂಕಿ ತೋರಿಸೋಣ. ಮಂಕಿ ಆ್ಯಕ್ಚುಲಿ ನಿಲ್ಸೋಂಗಿಲ್ಲ ನ್ಯಾಷನಲ್ ಪಾರ್ಕ್ ಅಲ್ವಾ. ಬಟ್ ಏನು ಮಾಡೋಣ ಹೇಳಿ, ಹುಷಾರಿಲ್ಲ ಮಗುಗೆ, ವಾಮಿಟು. ಇಲ್ಲಾಂದರೆ ಕಾರ್ ಹೊರಡೇನೆ ಮಾಡಿಬಿಡ್ತಾನೆ, ಹೇಳಕ್ಕೆ ಬೇರೆ ಗೊತ್ತಾಗಲ್ಲ, ಅದು ಪ್ರಾಬ್ಲಮ್. ಅಲ್ಲಿ ನೋಡಲಿ ಮಂಕಿ ಮೇಲೆ.
ಸೊ ಈ ಶೃಂಗೇರಿ ರೂಟ್ ಏನಿದೆ, ಬಜೆಗೋಳಿಯಿಂದ ಬಂದು ಲೆಫ್ಟ್ ತಗೊಂತ ತುಕ್ಕ ಸಖತ್ ಚಿಕ್ಕದು, ಲಾರಿಗಳು ತುಂಬ ಓಡಾಡ್ತಾ ಇದೆಯಪ್ಪ, ತುಂಬ ಚಿಕ್ಕದಿದೆ ರೋಡು. ನೋಡ್ಕೊಂಡು ಬನ್ನಿ ನೋಡಿ. ನೋಡಿ ನೋಡಿ, ಯಾರಾದರೂ ಒಬ್ರು ಇಳಿಸ್ಲೇಬೇಕು ಕೆಳಗಡೆ, ಇಲ್ಲಾಂದರೆ ಕಷ್ಟ. ಸೊ ರೋಡು ದೊಡ್ಡದು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ, ನೋಡ್ಬೋದು ಚಿಕ್ಕದಿದೆ ರೋಡು. ಸೊ ಆದ್ದರಿಂದ ಮಣ್ಣೆಲ್ಲ ಹಾಕಿ ದೊಡ್ಡದು ಮಾಡ್ತಾರೆ. ಈ ಬಜೆಗೋಳಿಯಿಂದ ಬಂದು ಕುದುರೆಮುಖಕ್ಕೆ ಎಂಟ್ರಾಗಿ ಲೆಫ್ಟ್ ಏನು ಶೃಂಗೇರಿ ರೋಡ್ ತೊಗೊತೀವಿ. ಸಖತ್ತು ಚಿಕ್ಕದು ರೋಡ್ ಇದು, ತುಂಬ ಡೇಂಜರು. ಟಿಪ್ಪರ್ ಅವರು ಅಂತೂ ನೋಡಿ ಒಂದು ಕಾರ್ ಹೋಗೋಷ್ಟೇ ಇರೋದು ಜಾಗ, ಬಟ್ ಹೆವಿ ಟಿಪ್ಪರ್ಗಳು ಓಡಾಡುತ್ತೆ ಈ ರೋಡಲ್ಲಿ. ಹೆವಿ ಟಿಪ್ಪರ್ಗಳು ಸಖತ್ ಫಾಸ್ಟ್ ಆಗಿಬಿಡ್ತಾಯಿದ್ದಾರೆ, ನೋಡ್ಕೊಂಬರ್ಬೇಕಷ್ಟೆ. ನೋಡಿ ಇವಾಗ ಮಣ್ಣು ಹಾಕಿದ್ದಾರೆ ಆ ಕಡೆ ಈ ಕಡೆ ಸ್ವಲ್ಪ, ಇಲ್ಲ ಅಂದರೆ ತುಂಬ ಡೇಂಜರಸ್ ರೋಡ್ ಇದು, ಸಖತ್ ಡೇಂಜರ್. ಮೈ ಮೇಲೆ ಬರ್ತಾರೆ, ಆರ್ನು ಹೊಡಿಯಲ್ಲ ಏನೂ ಹೊಡಿಯಲ್ಲ ಏನೋಬ್ರು. ನೋಡಿ ಮುಂದ್ಗಡೆ ಏನು ಟಿಪ್ಪರ್ ಹೋಗ್ತದೆ, ಇದೇ ಥರ ಆಪೋಸಿಟ್ ಸೈಡಲ್ಲಿ ಬರ್ತಾ ಇರುತ್ತೆ ಇಷ್ಟು ದೊಡ್ಡ ದೊಡ್ಡ ಲಾರಿಗಳು. ಏನು ಹೇಳಿ ನೋಡಿ, ಅದು ಎಲ್ಲಿಗೆ ಏನು ಹೋಗ್ತದೆ ಇದು ಗೊತ್ತಿಲ್ಲ. ನೋಡಿ ಈ ಲಾರಿಗಳಿಗೆ ನಂಬರ್ ಪ್ಲೇಟ್ ಕೂಡ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಏನು ಹೇಳಿ, ಏನಾದರೂ ಆದರೆ ನಾವು ಬಾಯ್ ಪಡ್ಕೋಬೇಕಷ್ಟೆ. ನಂಬರೇ ಇಲ್ಲ ನೋಡಿ ಈ ಲಾರಿಗೆ. ಮುಂದೆ ಇರ್ಬೋದೇನೋ, ಬಟ್ ಹಿಂದೆ ಅಂತೂ ಏನಿಲ್ಲ, ಖಾಲಿ. ಹೆಂಗೆ ಹೋಗೋಣ ಹೇಳಿ. ನೋಡಿ ಮುಂದೆ ಒಂದು ಕಾರ್ ಬಂತು, ಎಷ್ಟು ಕಷ್ಟ ಹೋಗೋದು. ಆ ಕಾರವರು ನೋಡಿ, ಕಾರವರೇ ಕೆರಡೆ ಇಳಿಸ್ಬೇಕು ಅಷ್ಟೇ ಹೊತ್ತು, ಈ ಲಾರಿಯವರಂತೂ ಇಳಿಸೋದೇ ಇಲ್ಲ. ಫಾರೆಸ್ಟ್ ಚೆಕ್ ಪೋಸ್ಟ್ ಬಂತು ಕಡೆಗೂ, ಒಟ್ನಲ್ಲಿ ಭಯಂಕರ ಡೇಂಜರಸ್ ಆಗಿದೆ ಇದು ಆ್ಯಕ್ಚುಲಿ ರೋಡು. ಓ ಮೈ ಗಾಡ್. ಪಾಸ್ ಕೊಟ್ಟು ಇವಾಗ ಹೋಗ್ತಾ ಇದೀವಿ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಇರ್ಬೋದು, 15 ಕಿಲೋಮೀಟರ್ಸ್ ನನಗೆ ಗೊತ್ತಿರೋಂಗೆ. ಓಕೆ ಲೆಟ್ಸ್ ಗೋ. ನ್ಯಾಷನಲ್ ಹೈವೇ ಅಂತ ಇದು, ನ್ಯಾಷನಲ್ ಹೈವೇ 169. ಏನು ಗುರು ರೋಡೇ ಇಲ್ಲ ಇಲ್ಲಿ. ಫಾರೆಸ್ಟ್ ಏನು ಮಾಡೋಕ್ಕಲ್ಲ. ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟ್ ಆಗ್ತದೆ, ಹಂಗೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಫುಲ್ಲು ದೊಡ್ಡ ರೋಡ್ ಮಾಡ್ಬಿಟ್ಟಿದ್ದಾರೆ. ಶೃಂಗೇರಿ. ಸೊ ದ್ವಾರ ನೋಡ್ಬೋದು ಇದು, ಇದಕ್ಕೆ ಪೇಂಟ್ ವರ್ಕ್ ನಡೀತಾ ಇದೆ. ಸೊ ಆದ್ದರಿಂದ ಇಲ್ಲಿ ಎಂಟ್ರಿನೇ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಸೊ ಮುಂದ್ಗಡೆ ಸ್ವಲ್ಪ ಮುಂದ್ಗಡೆ ಹೋದರೆ ಲೆಫ್ಟಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಲೆಟ್ಸ್ ಗೋ. ಸಖತ್ ಬಿಸ್ಲು. ಇನ್ಫ್ಲೂಯೆನ್ಸ್ ಇತ್ತು ಅಂದರೆ ಕಾರ್ಗಳನ್ನೆಲ್ಲ ಹೊರಗಡೆ ಬಿಡ್ತಾರೆ ನೋಡಿ. ಗೋಪುರನ ರೀಪೇಂಟ್ ಮಾಡ್ತಾಯಿದ್ದಾರೆ. ಸೊ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ, ಇವತ್ತು ಶುಕ್ರವಾರ ಅಲ್ವಾ, ಸೊ ಜನ ಇದ್ದೇ ಇರ್ತಾರೆ ಆಬ್ವಿಯಸ್ಲಿ. ಅಂಡರ್ ಕನ್ಸ್ಟ್ರಕ್ಷನ್ ಇರಲಿ. ಅಕ್ಷರಾಭ್ಯಾಸಕ್ಕೆ ಟಿಕೆಟ್ ತೊಗೊಂಡ್ರೆ 500 ರೂಪಾಯಿ ಟಿಕೆಟು. ಸ್ಲೇಟ್ ಕೊಟ್ಟಿರೋದು. ಸೊ ಅಲ್ಲಿ ಹೋಗ್ಬೇಕು, ಅಲ್ಲೇ ಇರೋದು ಅಕ್ಷರಾಭ್ಯಾಸ, ಅಲ್ಲೇ ಮಾಡಿಸೋದು. ಮಕ್ಕಳು ಅಲ್ಲಿದ್ದಾರೆ, ಕರ್ಕೊಬರ್ಬೇಕು. ಅಭ್ಯಾಸ ಹಾಲು ನೋಡಿ, ಎಷ್ಟು ಮಕ್ಕಳಿದ್ದಾರೆ ನೋಡಿ. ಓ ಮೈ ಗಾಡ್. 500 ರೂಪಾಯಿ ಕೊಟ್ಟಿದ್ದಕ್ಕೆ ಒಂದು ಸ್ಲೇಟು, ಅಕ್ಕಿ ಒಳಗಡೆ ಒಂದು ಅರ್ಶನದ ಕೊಂಬಿದೆ. ಇವಾಗ ಪ್ರೊಸೀಜರ್ ಏನಂತ ಹೇಳ್ತಾರೆ, ಇದರಲ್ಲಿ ಹೇಳ್ತಾರೆ, ಅದರಲ್ಲಿ ಮೈಕಲ್ಲಿ ಹೇಳ್ತಾರೆ ಏನು ಮಾಡಬೇಕು ಅಂತೀರಮ್ಮ. ಮೈಕಲ್ಲಿ ಹೇಳ್ತಾರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು, ಅಲ್ಲಿ ಗುರುಗಳು ಇವರು ಇದ್ದಾರೆ ಒಬ್ಬರು, ಅವ್ರು ಹೇಳ್ತಾರೆ. ಈ ಬರೆಯೋ ಅಂದರೆ ಬರಿದ ಲೆಫ್ಟ್ ಹ್ಯಾಂಡು ನಮ್ಮ ಮಗ, ಏನು ಮಾಡೋಣ ಹೇಳಿ. ಲೆಫ್ಟ್ ಹ್ಯಾಂಡಲ್ಲಿ ಬರಿತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಅದ್ರ ಪ್ರಕಾರ ಒಬ್ಬರು ಸಾಮೂಹಿಕವಾಗಿ ಮಾಡಿಸ್ತಾರೆ, ಒಬ್ರೊಬ್ರಿಗೆ ಮಾಡಿಸಿದ್ರೆ ಚೆನ್ನಾಗಿರೋದು. ಇಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡು ಮೈಕಲ್ಲಿ ಮಾತಾಡ್ತಾರೆ. ಸೊ ಮೈಕಲ್ಲಿ ಮಾತಾಡಿ ಎಲ್ಲ ಹೇಳ್ತಾರೆ ಏನು ಪ್ರೊಸೀಜರ್ ಹೆಂಗೆ ಅಂತ ಹೇಳ್ಬಿಟ್ಟು. ಕಕ್ಷಾ ಬರ್ಸಿ ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ಹೇಳ್ತಾ ಇದ್ದಾರೆ ಮ್ಯಾಕ್ಸಿಮಮ್. ಇಲ್ಲಿಡು. ನಮಸ್ಕಾರ. ಕೈಲಿ ನಮಸ್ಕಾರ, ಕೈಯಲ್ಲಿ ನಮಸ್ಕಾರ. ವೆರಿ ಗುಡ್. ಈ ಬರ್ಸಿದ್ರೆ ಇವ್ನು ನೋಡಿ ಹೆಂಗೆ ಈಚಿಟ್ಟಿದ್ದಾನೆ, ಇವನು ಬೇರೆನೆ. ಸೊ ಎಲ್ಲ ಬರ್ಸಿ ಎಲ್ಲ ಆದಮೇಲೆ ಸೊ ಅಕ್ಕಿನ ಅಲ್ಲಿ ದೇವ್ರ ಮುಂದೆ ಸಮರ್ಪಣೆ ಅಂದರೆ ನಾವು ಕೊಡಬೇಕು, ಮಕ್ಕಳ ಕೈಯಲ್ಲಿ ಕೊಡಿಸ್ಬೇಕು. ಸೊ ಶೃಂಗೇರಿ ಶಾರದಾಂಬೆ ದರ್ಶನ ಆಯಿತು. ಸೊ ಇವಾಗ ಇಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಎಲ್ಲ ದೇವಸ್ಥಾನ ಕವರ್ ಮಾಡೋಕ್ಕೆ
ಈ ಬಿಸಿಲಲ್ಲಿ ಆಗಲ್ಲ. ಮತ್ತು ಇನ್ನೊಂದು ಏನಂತಂದರೆ ಎಲ್ಲ ಒಬ್ಬ ವಯಸ್ಸಾದವರು ಅವರೆಲ್ಲ ನಡ್ಕೊಂಬರ್ಬೇಕಲ್ವ. ಇಲ್ಲಿ ಬಿಸಿಲು ಬಿಸಿ ಬೇರೆ ಇದೆ, ಅಲ್ಲಿ ಹತ್ಬೇಕಾರೆಲ್ಲ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಅದಾದಮೇಲೆ ನದಿ ಹತ್ರ ಹೋಗೋದು. ನದಿ ಹತ್ರ ನೋಡೋಣ ಎಷ್ಟು ನೀರಿದೆ ಅಂತ ಹೇಳ್ಬಿಟ್ಟು. ಏನೋ ಬಾಳೆಹಣ್ಣು ತಿಂದಿದ್ಯಾ? ನೋಡಿ ಉಪನಯನ ಆಗಿದೆ ಯಾರಿಗೂ, ಮುಂಜಿ ಬ್ರಹ್ಮೋಪದೇಶ. ಬೇಜಾನ್ ಒಳ್ಳೊಳ್ಳೆ ಹಾಡುಗಳನ್ನು ಬರ್ತಿದ್ದಾರೆ. ಯಾರು ಅಂತ ಗೊತ್ತಿರ್ಬೋದು, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡೋಣ. ನೋಡಿ ಬಿಗ್ ಬಾಸಾಗಿ ಹೋಗಿದ್ರು ಎಲ್ಲರೂ, ಯಾರು ಹೇಳಿ ನೋಡೋಣ. ಬ್ರಾಹ್ಮಣರಿಗೆ ಇಲ್ಲಿ ಆಗ್ತಾರೆ ಅಂತ ಇಲ್ಲಿ ಬಂದಿದ್ದೀವಿ. ಏನು ಅಂತ ಗೊತ್ತಿಲ್ಲ ವಿಷಯ, ನೋಡೋಣ. ಏನು ಸೇಮ್ ಊಟನೇ ಅನಿಸುತ್ತೆ ನನಗೆ ಗೊತ್ತಿರೋಂಗೆ. ಇವನು ನೋಡಿ, ಇವನು ಊಟ ಎಲ್ಲ ಆಯಿತು. ಇವಾಗ ಇಲ್ಲಿಂದ ವಾಪಸ್ ಹೊರಡ್ತಾ ಇದ್ದೀವಿ. ನೋಡ್ಬೋದು ಅನ್ನಪ್ರಸಾದ ಒಂದು ಜಾಗದಿಂದ ಕೊಠಡಿ ಇಂದ ಇವಾಗ ಎಕ್ಸಿಟ್ ಆಗಿ ಗಾಡಿ ತರಬೇಕು. ಗಾಡಿ ಎಲ್ಲೋ ಇದೆ, ಫುಲ್ಲು ಸುಸ್ತು. ಈ ಬಿಸಿಲಿಗೆ ಕಾಲೇ ಇಡೋಕ್ಕಾಗ್ತಲ್ಲ ಕೆಳಗಡೆ. ಅಬ್ಬಾ, ಶಬರಿಮಲೆ ನೆಪ್ಕೊ ಬರ್ತಾಯಿದೆ. ಎಷ್ಟು ಬಿಸಿ ಇದೆ ಅಂದರೆ ಅಷ್ಟು 6 ಇಂಚು ಬಿಸಿ ಇದೆ ಗುರು. ಅಬ್ಬಾ ದೇವರೇ ಕಾಪಾಡಪ್ಪ, ಕಾಲೆಲ್ಲ ಹೋಯ್ತು. ಸಖತ್ ಬಿಸಿ ಇದೆ ಗುರು. ಹ್ಯುಮಿಡಿಟಿ, ಬಿಸಿಲು, ಒಳ್ಳೆ ಶಿಕ್ಷೆ, ದೇವ್ರ ಪ್ರಸಾದ. ಗಾಡಿ ತುಂಬ ದೂರ ನಿಲ್ಲಿಸ್ಬಿಟ್ಟು ಬೇಡ, ಕಷ್ಟ. ಏನು ಹೇಳಿ ಅಪ್ಪ. ದರ್ಶನ ಎಲ್ಲ ಸಖತ್ತಾಗಾಯಿತು. 2 ಸಲ ದರ್ಶನ ಮಾಡಿದೆ. ಪರವಾಗಿಲ್ಲ, ಶುಕ್ರವಾರ ಅದು ಕಮ್ಮಿ ಇದ್ದು. ಸೊ ಹೊರನಾಡಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಮನೆಗೆ ಯಾರೋ ಬರ್ತಾಯಿದ್ದಾರಂತೆ. ಸೊ ವಾಪಸ್ ಇಲ್ಲಿಂದನೇ ಮನೆಗೆ ಹೋಗ್ತಾಯಿದ್ದೀವಿ ಬೇಗ. ಆಗ್ತಾಯಿಲ್ಲ ನೋಡಿ. ಬೆಂಗಳೂರು ಶೃಂಗೇರಿ ಬಸ್ಸೆಲ್ಲ ಇಲ್ಲೇ ಪಾರ್ಕ್ ಮಾಡ್ಕೊಂಡಿದ್ದಾರೆ ಪಾಪ ನೆರಳಲ್ಲಿ. ಹೆಂಗೆ ಹೇಳಿ ಇವ್ರದ್ದು ಜೀವನ ಪಾಪ, ಬಸ್ಸಲ್ಲೇ ಮಲಗಬೇಕು ಈ ಸೆಕೆಯಲ್ಲಿ. ಯಪ್ಪ, ಮೈಸೂರು ಶೃಂಗೇರಿ, ಬೆಂಗಳೂರು ಆನೇಕಲ್ ಶೃಂಗೇರಿ ಬಸ್ಸು ಸೂಪರ್. ರಾಜಾವಲಿ. ಸೊ ಭಯಂಕರ ಬಿಸಿಲಿದೆ. ಇವಾಗ ಚಪ್ಪಲಿ ಹಾಕೊಂಡೋದಕ್ಕೆ ನೀರು ಹಾಕೊಂಡ್ಬಿಟ್ಟೆ, ಬಿಸಿಲಿನ ನೀರು ಅಷ್ಟು ಬಿಸಿ. ಹಂಗೆ ಒಂದೇ ಸಲ ಹೊಡೆದಿದ್ದು ಆಗಲಿಲ್ಲ ತಡ್ಕೊಳಕ್ಕೆ. ಏನು ಹೇಳಿ ನೀವು, ಎಷ್ಟು ಫುಲ್ಲು ಟೆಂಪ್ರೇಚರು. ಕೂಲಲ್ಲಿಟ್ಟು ಕೂಲೇ ಆಗ್ತಾಯಿಲ್ಲ ಕಾರು. ಗ್ಲಾಸ್ ಹಾಕ್ಬಿಡೋಣ. ಹೆವಿ ಬಿಸಿಲಿದೆ ಸ್ನೇಹಿತರೆ. ಅಮ್ಮ, ಯಾವ ಥರ ಬಿಸಿಲು ಅಂದರೆ ರಣ ಬಿಸಿಲು. ನೀವೇನು ಹೇಳಿ, ಆಗ್ತಾನೆ ಇಲ್ಲ. ಫ್ಯಾಮಿಲಿ ಅವರೆಲ್ಲ ಬಂದರು. ವಾಪಸ್ ಹೊರಟಿದ್ದೀವಿ ಟುವರ್ಡ್ಸ್ ನಮ್ಮ ಮನೆಗೆ. ಲೆಟ್ಸ್ ಗೋ. ಸಖತ್ ಬಿಸಿಲಿದೆ. ಸೊ ಇಲ್ಲಿಂದ ನಾವು ಶೃಂಗೇರಿಯಿಂದ ನಮ್ಮ ಮನೆಗೆ ಕರೆಕ್ಟಾಗಿ 97 ಕಿಲೋಮೀಟರ್ ಇದೆ. ಸೊ ನೋಡಿ ಎಲ್ಲ ಏನೇನೋ ಮಾಡ್ತಾಯಿದ್ದಾರೆ ಮಕ್ಕಳೆಲ್ಲ. ನೋಡಿ ಪಾಪ ಬಿಸಿಲು ಹೊಡಿತಾಯಿದೆ. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ. ಲೆಟ್ಸ್ ಗೋ. ಶೃಂಗೇರಿ ಕಡೆಯಿಂದ ಬಂದರೆ ನೋಡಿ, ಇದೆ ಎಂಟ್ರೆನ್ಸು ಫಾರೆಸ್ಟ್ ಆಫೀಸ್ಗೆ. ಲೆಟ್ಸ್ ಗೋ. ನೋಡಿ ಒಂದು ಲಾರಿ ಹೇಳಿಲ್ವಾ ಡೇಂಜರು ರೋಡ್ ಅಂತ. ನೋಡಿ ಲಾರಿನೇ ಬಿದ್ದೋಗ್ಬಿಟ್ಟಿದೆ ಒಳಗಡೆಗೆ. ನೋಡಿ ಲಾರಿನೇ ಬಿದ್ದೋಗ್ಬಿಟ್ಟಿದೆ ಒಳಗಡೆ ಸೀದಾ. ಅದನ್ನೇ ನಾನು ಆವಾಗಲೇ ಹೇಳಿದ್ದು, ಈ ಒಂದು ರೋಡ್ ಇದೆಯಲ್ಲ ತುಂಬ ಡೇಂಜರು. ಲಾರಿಯವ್ರಿಗೆ ಯಕಾಮತಿ ಮಾಡ್ತಾರೆ, ಅವ್ರ ಲಾರಿನೇ ಬಿದ್ದೋಗ್ತದೆ. ಸಖತ್ ಡೇಂಜರಾಗಿ ಬರ್ತಾರೆ, ತುಂಬ ಫಾಸ್ಟಾಗಿ ಬರ್ತಾರೆ. ಇನ್ನೊಂದು ಅದು ಪ್ರಾಬ್ಲಮ್. ಹಂಗೆ ಕೆಳಗಡೆ ಇಳ್ದೋಗ್ಬಿಟ್ಟಿದೆ ಎಲ್ಲೋ ಬರಬೇಕಾದ್ರೆ ವೆಯ್ಟಿಂದ. ಓಕೆ ಲೆಟ್ಸ್ ಗೋ. ನೋಡಿ ಇಲ್ಲಿ ಕುದುರೆಮುಖ 22, ಕಳಸ, ಹೊರನಾಡು, ಕೊಟ್ಟಿಗೆಹಾರ, ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿ. ಈ ಕಡೆನೇ. ನಾವು ಇದ್ರಕ್ಕೆ ಹೋದ್ವಲ್ಲ ಇವಾಗ, ನಾವು ಧರ್ಮಸ್ಥಳ. ಶೃಂಗೇರಿ ಆದ್ಮೇಲೆ ತೀರ್ಥಹಳ್ಳಿ. ಲೆಟ್ಸ್ ಗೋ. ಇವಾಗ ಚೆನ್ನಾಗಿದೆ ಸ್ವಲ್ಪ ರೋಡ್. ಬಂದಿದ್ದು ಗೊತ್ತಾಗಿಲ್ಲ. ಲೆಟ್ಸ್ ಗೋ. ಇನ್ನೊಬ್ಬ ಮಲ್ಕೊಂಡ್ಬಿಟ್ಟಿದ್ದಾನೆ. ಓಕೆ ಜಾಲಿ. ನೋಡಿ ಕುದುರೆಮುಖ ವ್ಯೂ ಹೆಂಗಿದೆ. ಫುಲ್ಲು ಕ್ಲಿಯರ್ ಆಗಿದೆ ವ್ಯೂ. ಬ್ಯೂಟಿಫುಲ್ ಆಗಿದೆ. ವಾವ್. ನಾರಾವಿ. ಸೊ ಮನೆಗೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಮೊಬೈಲ್ ನೋಡಿ. ಮೊಬೈಲೇ ನೋಡಿಲ್ಲ ನಾನು 2-3 ದಿವಸದಿಂದ. ಟೈಮೇ ಇಲ್ಲ. ಬೆಳಿಗ್ಗೆ ಬೇಗ ಎದ್ದೋಳೋದು, ಹೋಗೋದು, ಫಂಕ್ಷನ್ಗೆ ಬರೋದಾಗಿದೆ. ಆದ್ದರಿಂದ ಮೊಬೈಲ್ ನೋಡಿರಲಿಲ್ಲ. ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಟೈಮ್ ವೇಸ್ಟ್ ಮಾಡಿ, ಅದೇ ಇವಾಗಲೇ ಹೇಳ್ದಂಗೆ
ಇವಾಗ ನಮ್ಮ ಚಿಕ್ಕಮ್ಮ ಅವ್ರ ಮನೆ ಹತ್ರ ಹೋಗ್ತಾಯಿದ್ದೀನಿ. ಸೊ ಅವರು ಬೋರ್ ಹಾಕ್ತಿದ್ದಾರೆ, ಎಲ್ಲಿ ಹಾಕ್ತಿದ್ದಾರೆ ಅಂತ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಶಾರ್ಟ್ಕಟ್ಟಲ್ಲಿ ಹೋಗೋಣ. ನೋಡಿ ಊರ ಕಡೆ ಎಲ್ಲ ಹಿಂಗೆ ಸಾಯಂಕಾಲ ಆದರೆ ಶಂಖ ಹೊತ್ತಾರೆ. ಇದೆಲ್ಲ ಜವಾಮಾನದಲ್ಲಿ ನಮ್ಮ ತಾತನ ಮನೇಲಿ ಕೇಳ್ತಾಯಿದ್ದು. ಇವಾಗೆಲ್ಲ ಕಮ್ಮಿ ಆಗಿದೆ ಇದೆಲ್ಲ. ಊರ ಕಡೆ ಕೆಲವು ಕಡೆ ಮಾಡ್ತಾರೆ, ಎಲ್ಲಿ ಕಮ್ಮಿ ಅಂದರೆ ಫುಲ್ಲು ನಿಂತೋಗಿದೆ ಅಂತ, ಕೆಲವು ಕಡೆ ಮಾಡ್ತಾರೆ. ಸೊ ಹಿಂಗೆ ಕತೆ. ಸೊ ನೋಡೋಣ ಎಲ್ಲಿ ಬೋರ್ ಹಾಕಿದ್ದಾರೆ ಅಂತ. ತರಕಾರಿ ಎಲ್ಲ ಬೆಳೆದಿದ್ದಾರೆ. ನೋಡಿ ಮಳೆಗಾಲದಲ್ಲಿ ಹೆಂಗಿರುತ್ತಿದ್ದು, ಇವಾಗ ನೋಡಿ ಬೇಸಿಗೆಗಾಲದಲ್ಲಿ ಹೆಂಗಿದೆ. ಏನೂ ಗಿಡ ಕಾಣಿಸ್ತಾಯಿಲ್ಲ, ಏನಿಲ್ಲ. ಅದೇ ಮಳೆಗಾಲದಲ್ಲಿ ತೋರಿಸ್ತೀನಿ, ಮಳೆ ಬಂದ ಮೇಲೆ. ಓಕೆ. ಸೊ ಡ್ಯಾನ್ಸ್ ಕಾರ್ಯಕ್ರಮ ನಡೀತಾಯಿದೆ ನಮ್ಮ ಮನೆಯಲ್ಲಿ. ನೋಡಿ ಡ್ಯಾನ್ಸ್ ಕಾರ್ಯಕ್ರಮ ನೋಡಿ, ಎಲ್ಲ ಬಿಸಾಕ್ತಾ ಇದ್ದಾನೆ, ಬೇಡವಂತೆ ಹೋಗಿ ಡ್ಯಾನ್ಸ್. ಏನು ಹೇಳಿ ಇವನು, ಲೈನ್ಸ್ ಬೇರೆ ಬರ್ತಾ ಇದೆಯಲ್ಲಪ್ಪ. ಇವನ್ ಬೇರೆನೇ ಕತೆ. ಇದ್ರೆಲ್ಲ ಆಗಲ್ವಾ ಓಲ್ಡ್ ಪೀಪಲ್ ಎಲ್ಲ ಚಿಲ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಎಲ್ಲ ಚಿಲ್ ಮಾಡ್ತಾ ಕೂತಿದ್ದಾರೆ. ಏನು ಹೇಳಿ, ಕೆಲವ್ರು ಮಲ್ಕೊಂಬಿಟ್ಟಿದ್ದಾರೆ ನಮ್ಮ ಮನೇಲಿ. ಸೊ ಇಲ್ಲಿ ಶರ್ಟ್ ಹಾಕ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಸೆಕೆ, ಹ್ಯುಮಿಡಿಟಿ. ಸೆಕೆ ಅಂತ ಹೇಳಿದ್ರೆ ಸೆಕೆ ಇಲ್ಲ, ಹ್ಯುಮಿಡಿಟಿ. ಸೊ ಫುಲ್ಲು ಬೆವರ್ತಾನೇ ಇರ್ತೀವಿ ಎನಿ ಟೈಮು. ಸೊ ಆದ್ದರಿಂದ ನಾನು ಕೂಡ ಶರ್ಟ್ ಹಾಕ್ಕೊಂಡಿಲ್ಲ. ಮಧ್ಯಾಹ್ನ ಬಂದಾಗಿಂದ ಶರ್ಟೇ ಹಾಕ್ಕೊಂಡಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿದ್ದು, ದೇವಸ್ಥಾನ ಕ್ಲೋಸ್ ಆಗೋಯಿತು, ಏನೂ ಮಾಡೋಕ್ಕಾಗಿಲ್ಲ. ಸೊ ಇವತ್ತಿನ ದಿನ ಸಕಲಾಯಿತು. ಶೃಂಗೇರಿಗೆ ಹೋಗಿ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಬಟ್ ಹೊರನಾಡಿಗೆ ಹೋಗೋಕ್ಕಾಗಲಿಲ್ಲ ಅಂತ ಒಂದು ಬೇಜಾರು. ಇಲ್ಲಿ ತೊಂದರೆ ಇಲ್ಲ, ನೆಕ್ಸ್ಟ್ ಟೈಮ್ ಹೋಗ್ತೀವಿ. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಸೊ ನಿಮಗೂ ಕೂಡ ಅಕ್ಷರಾಭ್ಯಾಸ ಮಾಡಿಸ್ಬೇಕಂದ್ರೆ ಯಾವ ಥರ ಏನು ಪ್ರೊಸೀಜರ್ ಇದೆ ಅಂತ ಗೊತ್ತಾಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಕಾರ್ ಪಾರ್ಕ್ ಮಾಡಿ ಬಂದಿದ ತಕ್ಷಣ ನೀವು ಹಣ್ಣುಕಾಯಿ ತೊಗೊಳ್ಳೇಬೇಕು, ಬೇಕೇ ಬೇಕು ಅಂತ ಹೇಳ್ತಾರೆ ಅಕ್ಷರಾಭ್ಯಾಸಕ್ಕೆ. ಅದೇನೂ ಬೇಕಾಗಿಲ್ಲ. ಜಸ್ಟ್ ಅಲ್ಲೇ 500 ರೂಪಾಯಿ ಕೊಟ್ಟರೆ ಸ್ಲೇಟು ಎಲ್ಲ ಕೊಡ್ತಾರೆ, ಅಲ್ಲಿ ತೊಗೊಂಡೋಗೋದು. ಆಮೇಲೆ ಅಲ್ಲಿ ಪಕ್ಕದಲ್ಲೇ ಟಿಕೆಟ್ ಕೌಂಟ್ರ್ ಪಕ್ಕದಲ್ಲೇ ಅಕ್ಷರಾಭ್ಯಾಸ ಅಂತೇಳಿ ಒಂದು ಹಾಲ್ ಇದೆ, ಅಲ್ಲಿ ಮಾಡಿಸ್ತಾರೆ. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಹೊರಗಡೆ ಅದು ಸುಮ್ಮನೆ ತೊಗೊಳ್ಳೇಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅಂತ ನಾನು ತೊಗೊಂಡೆ ಆ್ಯಕ್ಚುಲಿ. ಆಮೇಲೆ ಗೊತ್ತಾಯ್ತಿಲ್ಲ ಏನು ಕಂಪಲ್ಸರಿ ಇಲ್ಲ ಅಂತ. ಇಲ್ಲಿ ತೊಂದರೆ ಇಲ್ಲ. ಸೊ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿರೋ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ.